ಬೆಳಗ್ಗೆ ಎದ್ದು ಹೊರಗೆ ಬಂದರೆ ನಮ್ಮ ಡಾಕ್ಟ್ರು ಬಂದಿದ್ರು ನಮ್ಮ ಒಟ್ಟಿಗೆ 7 ಕೊಡೋಕ್ಕೆ ಈಟಿಗೆ ಬಂದ್ಬಿಟ್ಟಿದ್ಲು ಅಂತ. ನಮ್ಮ ಕುರಿ ಒಂದು ಸಿಗರೇಟ್ ಹೊಡೆದು ಸಿಕ್ಕಾಪಟ್ಟೆ ಕೆಮ್ತಾಯಿತ್ತು. ಅದಕ್ಕೆ ಅಂತ ಡಾಕ್ಟ್ರ್ ಹತ್ರ ಔಷಧಿ ಬರ್ಸ್ಕೊಂಡೆ. ಇವರೊಬ್ಬರದೇ ನೋಡಿ ಇಷ್ಟು ಚೆನ್ನಾಗಿ ಹ್ಯಾಂಡ್ ನೋಡಿರೋದು ನಾನು ಇಲ್ಲಿ ತನಕ. ಜೋಕ್ ಮಾಡೋಕ್ಕೂ ಒಂದು ಇತಿಮಿತಿ ಬೇಕು. ಕೂದಲು ಕಟ್ ಮಾಡ್ತಾರ ಅಂತ ಅಂಗಡಿ ಓದ್ತಾ ಇದ್ರೆ ರೋಡ್ ತುಂಬ ಧೂಳು, ಕಣ್ಬಿಡೋಕ್ಕಾಗಲ್ಲ, ಈ ಕಡೆ ಉಸಿರಾಡೋಕ್ಕಾಗಲ್ಲ. ಯಪ್ಪ ಬೇಡ ಈ ಗೋಳು. ಅಂಗಡಿಗೆ ಬಂದು ನಾನು ಹೇಳಿದ್ದು ಹೇರ್ ಸ್ಟೈಲ್ ಮಾಡಿದ್ರೆ ರಾಕಿ ಬಾಯ್ ಥರ ಇರಬೇಕು. ಕಾಣಿಸ್ತೀನಾ ನಮ್ಮ ಬಾಸ್ ಎಷ್ಟು ಥರ? ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಹೊಸದಾಗಿ ಟ್ರಿಮ್ಮಿಂಗು ಶೇವಿಂಗು ಬೇಡ ಅಂತ ಥ್ರೆಡ್ಡಿಂಗ್ ಮಾಡ್ಸೋಣ ಅಂತ ಕೂತ್ಕೊಂಡೆ. ನಿಜವಾಗ್ಲೂ ಗುರು ಇದ್ರಷ್ಟೊಂದು ನರಕ ಯಪ್ಪ. ಒಂದೊಂದು ಕೂದಲು ಕೀಳ್ತಾ ಇದ್ರೆ ಮೈಯಲ್ಲಿರೋ ನರಗಳನ್ನೆಲ್ಲ ಕಿತ್ತಂಗೆ ಆಗ್ತಾ ಇತ್ತು. ಕಟಿಂಗ್ ಏನೋ ಮುಗೀತು. ಹೆಂಗೆ ಕಾಣಿಸ್ತಾ ಇದ್ದೀನಿ? ಆದರೂ ಕಟ್ ಮಾಡಿಸಿದಾಗ ಹೀರೋ ಥರ ಇರ್ತೀವಿ, ಮನೆಗೆ ಹೋಗಿ ಸ್ನಾನ ಮಾಡಿದ್ರೆ 0 ಥರ ಹೋಗಿರ್ತೀವಿ. ನಿಮಗೂ ಹಂಗೆ ಅನ್ಸುತ್ತಾ? ಬೂಸ ಹಾಕೋಬಾರಣ ಅಂತ ನಮ್ಮನೆ ರಾಜರ ಹತ್ರ ಎತ್ಕೊಂಡು ಹೋದೆ. ಬೂಸ ತಂದು ಹಸುಗಳಿಗೆಲ್ಲ ನೀರಿಕ್ಕಿ ನಮ್ಮ ಸುಂದ್ರಿ ನೋಡಿದ್ರೆ ಏನೋ ಪಳಪಳ ಅಂತ ಹೊಳಿತಾ ಇದ್ಲು. ಪ್ರೆಗ್ನೆಂಟ್ ಆದ್ಮೇಲೆ ಫುಲ್ ನೈಸ್గా ಆಗ್ಬಿಟ್ಟವಳೆ. ಹೆಣ್ಮಕ್ಳು ತಾಳ್ಮೆ ಕಳ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಸುಮ್ಮನೆ ಇದೀನಿ. ನನ್ನ ಹಿಂಗೆ ರೇಗಿಸ್ತಾ ಇದ್ದೆ.